नमस्कार, आपण पाहता हिरकणी न्यूज. हिरकणी न्यूज प्रत्येक क्षण ताज्या घडामोडी आणि महत्त्वाच्या प्रत्येक बातमीसाठी नेहमी तत्पर. कर्नाटक राज्यातील यंत्रमाग कारखानदारांचे सरसकट वीज बिल माफ करा. निपाणीच्या कार्यसम्राट आमदार सौ शशिकला जोल्ले वहिनी यांच्याकडून बेळगाव विधान भवनात आग्रही मागणी. कर्नाटकातील वस्त्रोद्योग वाढीव लाईट बिलामुळे अडचणीत आला असून शेजारी महाराष्ट्र राज्यात वस्त्रोद्योग व्यवसाय आहे. तसेच आपल्या राज्यामध्ये सुद्धा वस्त्रोद्योग व्यवसाय बेळगाव व विजापूर जिल्ह्यामध्ये अधिकाधिक असून वस्त्रोद्योग व्यवसायाला चांगले दिवस आले आहेत. मात्र राज्यातील सरकारने लाईट बिलामध्ये भरमसाठ वाढ केल्यामुळे कर्नाटकातील पॉवरलूम कारखानदार अडचणीत आले असून कोणत्याही परिस्थितीत कर्नाटक सरकारने यंत्रमाग धारकांचे थकीत लाईट बिल माफ केलंच पाहिजे, अशी आग्रही मागणी निपाणीच्या कार्यसम्राट आमदार शशिकला जोल्ले वहिनी यांनी केली असून ऊर्जा मंत्री तसेच राज्याचे वस्त्रोद्योग मंत्री आणि मुख्यमंत्री तसेच बेळगाव जिल्ह्याचे पालकमंत्री यांनी कारखानदारांच्या समवेत बैठक घेऊन तोडगा काढावा आणि राज्यातील यंत्रमाग धारकांना दिलासा द्यावा, अशी मागणी करून विधानसभेचे लक्ष वेधले. बेळगावमध्ये चालू असलेल्या हिवाळी अधिवेशनामध्ये शशिकला जोल्ले वहिनी यांनी चिकोडी आणि गोकाक जिल्ह्याची मागणी करून सत्ताधाऱ्यांना कोंडीत पकडले. तसेच कारखानदारांच्या थकीत वीज बिलाचा प्रश्न सुद्धा विधानसभेत लावून धरला. आमदार जोल्लेंच्या प्रश्नाला सकारात्मक उत्तर मिळाले असल्यामुळे संपूर्ण बेळगाव जिल्हा विजापूर जिल्ह्यामध्ये आमदार शशिकला जोल्ले वहिनींच्या प्रयत्नांचे कौतुक होत आहे. ಸನ್ಮಾನ್ಯ ಅಧ್ಯಕ್ಷ ಈಗಾಗಲೇ 120 ಕೋಟಿಗಿಂತ ಜಾಸ್ತಿ ಮನ್ನಾ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಹೇಳಿದ್ರು. ಅದನ್ನ ಸ್ವಾಗತ ಮಾಡ್ತೀವಿ. ಆದಷ್ಟು ಬೇಗ ಮಾಡ್ರಿ ಅಂತ ಕೇಳ್ಕೊತಾ ಇದ್ದೀವಿ ಅಧ್ಯಕ್ಷ. ಆದ್ರೆ ಇವತ್ತು ನಮ್ಮ ನೇಕಾರರೆಲ್ಲರೂ ಕೂಡ ₹1.25 ರೆಗ್ಯುಲರ್ ಆಗಿ ಕಟ್ತಾ ಬಂದಿದ್ದಾರೆ. ನಡುಗಡೆ ಏನು ಒಂದು 7-8 ತಿಂಗಳು ಡಿಲೇ ಆಗಿತ್ತು. ಅದರಿಂದ ಇವತ್ತು ಅವ್ರ ಲೈಟ್ ಕನೆಕ್ಷನ್ ಕಿತ್ತಿರೋದ್ರಿಂದ ಅವ್ರ ಜೀವಕ್ಕೆ ಎಷ್ಟು ಅಪಾಯ ಆಗ್ತಾ ಇದೆ. ಇವತ್ತು ಸುಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಆ ನೇಕಾರರದಿದೆ ಅಧ್ಯಕ್ಷ. ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಅದನ್ನು ಕೂಡ ಆ ಹೊರೆನೂ ನೀವು ತಗೊಂಡು ಸರ್ಕಾರ ಅದನ್ನ ಮನ್ನಾ ಮಾಡಿದ್ರೆ ನಮ್ಮ ರಾಜ್ಯದ ಎಲ್ಲಾ ನೇಕಾರರು ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಸಿದ್ದು ಅನ್ನೋರ್ಗೂ ಈ ಪ್ರಾಬ್ಲಮ್ ಗೊತ್ತು. ಹಾಗಾಗಿ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ರಿ ಅಂತ ಕೇಳ್ಕೊತೇವೆ. ಜಗಳಕ್ಕೆ ನಿಂತ್ ಬಿಡ್ತಾರೆ, ಹಂಗಾಗೋದಿಲ್ಲ ಅದು. ಅಲ್ಲ ಸ್ವಲ್ಪ ನೀವು ಕುತ್ಕೊಳ್ ಸರ್, ತಮ್ದಲ್ಲ ಅವ್ರದೇ ಇದೆ, ನಿಮ್ದು ಇದು ಇದೆ ಅನ್ನೋದು ನನ್ಗೆ ಗೊತ್ತಿದೆ. ನಾನೇನ್ ಹೇಳ್ತಾ ಇದ್ದೀನಿ, ಯಾವುದೇ ಆದೇಶ ಆದ್ರೆ ಅವತ್ತಿನಿಂದ ಮಾತ್ರ ಆಗ್ತದೆ. ಅದು ಹಿಂದಿಂದ ನಾವು ಮಾಡಕ್ ಆಗೋದಿಲ್ಲ. ಅದನ್ನೇ ಅವ್ರದ್ದು ವಾದ ಇದೆ. ಅದು 7 ತಿಂಗಳ ಗ್ಯಾಪ್ ಏನಿದೆ ಅದನ್ನ ದಂಡ ಮತ್ತು ಕೊಡಬೇಕಾದಂತ ಪಾವತಿ ಬಿಲ್ಲು ಕೂಡ ಸೇರಿಸಿ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ. ಆದ್ರೆ ಅರ್ಧದಷ್ಟು ಜನ ಈಗಾಗಲೇ ತುಂಬಿಟ್ಟಿದ್ದಾರೆ. ಅದು ಸಿದ್ದು ಅವ್ರಿಗೂ ಗೊತ್ತಿದೆ, ತುಂಬಿಟ್ಟಿದ್ದಾರೆ. ಕೆಲವೊಬ್ರು ಮಾತ್ರ ತುಂಬಿಲ್ಲ. ಆದ್ರೂ ಕೂಡ ನಾನೇನ್ ಹೇಳ್ತಾ ಇದ್ದೀನಿ, ನಾವು ಇನ್ನೊಮ್ಮೆ ಸೇರಿ ಮುಖ್ಯಮಂತ್ರಿಗಳಿಗೆ ಹೋಗ್ಬೇಕಾದ್ರೆ ಒತ್ತಾಯ ಮಾಡೋಣ. ಯಾಕಂದ್ರೆ ಆರ್ಥಿಕ ಇಲಾಖೆ ನಾನು ಹೇಳಿರೋ ರೀತಿಯಲ್ಲಿ ಮಹಾರಾಷ್ಟ್ರದ ಗಡಿಯಲ್ಲಿ ನಮಗೆ ಪವರ್ ಲೂಮ್ ಇರೋದ್ರಿಂದ ನಮ್ಮ ಗಡಿ ಭಾಗದಲ್ಲೂ ಕೂಡ ನೇಕಾರರು ಪವರ್ ಲೂಮ್ ಹಾಕಿದಾಗ ₹1.25 ಅವರ ಇಲೆಕ್ಟ್ರಿಸಿಟಿ ಬಿಲ್ ಇದ್ದಾಗ 10 ಯೂನಿಟ್ಗಳವರೆಗೆ ಈಗ ಅದು 11 ಯೂನಿಟ್ನಿಂದ ಈಗ ₹11 ಕಟ್ಟುವಂತ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಅಧ್ಯಕ್ಷ. ಆದ್ರೆ ಅದನ್ನ ಈಗಾಗಲೇ ಅವರು ತಮ್ಮ ₹1.25 ಕಟ್ತಾ ಬಂದಿದ್ದಾರೆ. ಆದ್ರೆ ದಂಡ ಮತ್ತು ಹೆಚ್ಚಿನ ಒಂದು ದುಡ್ಡನ್ನು ಅವರಿಗೆ ಕಟ್ಟೋಕ್ ಆಗಿಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ಬಡ ಜನರು ಇದ್ದಾರೆ ಅಧ್ಯಕ್ಷ. ಹಾಗಾಗಿ ಅವರ ಲೈಟ್ ಕನೆಕ್ಷನ್ ಅನ್ನ ಕಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಈ ಭಾಗದಲ್ಲಿ ಅದನ್ನ ಸರ್ಕಾರ ಬೇಗನೆ ಅದರ ಕಡೆಗೆ ಗಮನ ಹರಿಸಿ ಆ ನೇಕಾರರ ಭವಿಷ್ಯವನ್ನ ಅವರ ಜೀವನವನ್ನ ಉಳಿಸುವಂತ ಕಾರ್ಯ ಸರ್ಕಾರ ಮಾಡಬೇಕಾಗಿದೆ ಅಧ್ಯಕ್ಷ. ಹಾಗಾಗಿ ಎಲ್ಲ ಹಿರಿಯ ಸಹೋದರರು ಎಲ್ಲಾನು ಕೂಡ ಮಾತಾಡಿದ್ದಾರೆ. ನಾನು ವಿಶೇಷವಾಗಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು, ಗೋಕಾಕ್ ಜಿಲ್ಲೆ ಆಗಬೇಕು ಮತ್ತು ಉತ್ತರ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳು ಕೂಡ ದಕ್ಷಿಣ ಕರ್ನಾಟಕದ ರೀತಿಯಲ್ಲಿ ಅಭಿವೃದ್ಧಿ ಆದಾಗ ಮಾತ್ರ ಅಖಂಡ ಕರ್ನಾಟಕದ ಒಂದು ಶೋಭೆ ನಮಗೆ ಬರ್ತದೆ ಅಧ್ಯಕ್ಷೆ. ಹಾಗಾಗಿ ಈ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೂ ಮತ್ತು ಈ ಮೊದಲನೇ ವಾರನೇ ಈ ಚರ್ಚೆಯನ್ನು ಇಟ್ಕೊಂಡಂತ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅಧ್ಯಕ್ಷ. ಅಭಿವೃದ್ಧಿ ಆಗಬೇಕು ಮತ್ತು ಇಲ್ಲಿ ನೇಕಾರರು ಈಗ ಸಿದ್ದು ಅನ್ನ ಸೌದಿಯವರು ತಮ್ಮ ಮಾತಲ್ಲಿ ಹೇಳ್ಬೋದು ಅಧ್ಯಕ್ಷೆ. ನೇಕಾರರು ನನ್ನ ಕ್ಷೇತ್ರದಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಜನ ಇದ್ದಾರೆ.
ಅವರ ಒಂದು ಜೀವ ಉಳಿಸುವಂಥ ಕಾರ್ಯ ಸರ್ಕಾರ ಮಾಡಲೇಬೇಕು ಅಧ್ಯಕ್ಷೆ. ಯಾಕಂದರೆ ನಾನು ಹೇಳಿರೋ ರೀತಿಯಲ್ಲಿ ಮಹಾರಾಷ್ಟ್ರದ ಗಡಿಯಲ್ಲಿ ನಮಗೆ ಪವರ್ ಲೂಮ್ ಇರೋದ್ರಿಂದ ನಮ್ಮ ಗಡಿ ಭಾಗದಲ್ಲೂ ಕೂಡ ನೇಕಾರರು ಪವರ್ ಲೂಮ್ ಹಾಕಿದಾಗ ₹1.25 ಅವರ ಇಲೆಕ್ಟ್ರಿಸಿಟಿ ಬಿಲ್ ಇದ್ದಾಗ 10 ಯೂನಿಟ್ಗಳವರೆಗೆ ಈಗ ಅದು 11 ಯೂನಿಟ್ನಿಂದ ಈಗ ₹11 ಕಟ್ಟುವಂಥ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಅಧ್ಯಕ್ಷೆ. ಆದರೆ ಅದನ್ನ ಈಗಾಗಲೇ ಅವರು ತಮ್ಮ ₹1.25 ಕಟ್ತಾ ಬಂದಿದ್ದಾರೆ. ಆದರೆ ದಂಡ ಮತ್ತು ಹೆಚ್ಚಿನ ಒಂದು ದುಡ್ಡನ್ನು ಅವರಿಗೆ ಕಟ್ಟೋಕ್ಕಾಗಿಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ಬಡ ಜನರು ಇದ್ದಾರೆ ಅಧ್ಯಕ್ಷೆ. ಹಾಗಾಗಿ ಅವರ ಲೈಟ್ ಕನೆಕ್ಷನ್ ಅನ್ನ ಕಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಈ ಭಾಗದಲ್ಲಿ ಅದನ್ನ ಸರ್ಕಾರ ಬೇಗನೆ ಅದರ ಕಡೆಗೆ ಗಮನ ಹರಿಸಿ ಆ ನೇಕಾರರ ಭವಿಷ್ಯವನ್ನ ಅವರ ಜೀವನವನ್ನ ಉಳಿಸುವಂತ ಕಾರ್ಯ ಸರ್ಕಾರ ಮಾಡಬೇಕಾಗಿದೆ ಅಧ್ಯಕ್ಷೆ. ಹಾಗಾಗಿ ಎಲ್ಲ ಹಿರಿಯ ಸಹೋದರರು ಎಲ್ಲಾನು ಕೂಡ माताडिದ್ದಾರೆ. ನಾನು ವಿಶೇಷವಾಗಿ हिरकणी न्यूजसाठी कर्नाटक संपादक बबन जामदार, निप्पाणी. आपल्या हिरकणी न्यूज चॅनलला लाईक करा, शेअर करा आणि सबस्क्राईब करायला विसरू नका आणि रहा अपडेट.